ಚಲುವಾದಿ ನಾರಾಯಣ ಸ್ವಾಮಿ ಅವರು ದಯಮಾಡಿ ಸ್ಟೇಜ್ ಮೇಲೆ ಇರೋ ಸರ್ ಸ್ಟೇಜ್ ಅಲ್ಲಿರುವಂತ ಶಾಸಕರು ಮಾಜಿ ಶಾಸಕರನ್ನ ಬಿಟ್ಟು ಬೇರೆಯವ್ರನ್ನ ಹೇಳಿಸಿ ಸರ್. ದಯಮಾಡಿ ಆಚೆಗೆ ದಯಮಾಡಿ ಅವಕಾಶ ಮಾಡ್ಕೊಂಡು ಮುಖಂಡರು ನೀವೇ ಅರ್ಥ ಮಾಡ್ಕೋಬೇಕು. ಶಾಸಕರು ಮತ್ತು ಮಾಜಿ ಶಾಸಕರುಗಳನ್ನ ಬಿಟ್ಟು ಪ್ರಮುಖರನ್ನ ಬಿಟ್ಟು ದಯಮಾಡಿ ನೀವೆಲ್ಲ ಕೆಳಗಡೆ ಇಳಿರಿ. ಸ್ಟೇಜ್ ಚಿಕ್ಕದಿದೆ, ಇನ್ನೂ ನಾಯಕರುಗಳು ಬರೋರಿದ್ದಾರೆ. ದಯಮಾಡಿ ಮುಖಂಡರುಗಳು ಕೆಳಗಡೆ ಇಳಿರಿ. ಶಾಸಕರು ಮಾಜಿ ಶಾಸಕರನ್ನ ಬಿಟ್ಟು ಮತ್ತು ಮಾಜಿ ಶಾಸಕರನ್ನ ಹೊರತುಪಡಿಸಿ ದಯಮಾಡಿ ಬೇರೆಯವರು ಈ ವ್ಯಾನ್ ಅನ್ನ ಖಾಲಿ ಮಾಡಬೇಕಾಗಿ ವಿನಂತಿ. ದಯಮಾಡಿ ತಮ್ಮಲ್ಲಿ ಕಳಕಳಿಯ ಮನವಿ. ಶಾಸಕರು ಮತ್ತು ಮಾಜಿ ಶಾಸಕರನ್ನು ಹೊರತುಪಡಿಸಿ ಉಳಿದ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಮನವಿ. ಈಗ ತಮ್ಮೆಲ್ಲರನ್ನು ಕುರಿತು ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಮಲ್ಲೇಶ್ ಬಾಬು ಅವರು ಸಂಸದರು ಮಾತನಾಡಬೇಕು ಅಂತ ಹೇಳಿ ಕೋರ್ಕೊಳ್ತೀನಿ. ದಯಮಾಡಿ ವಿರೋಧ ಪಕ್ಷದ ನಾಯಕರಾದ ನಮ್ಮ ಆರ್ ಅಶೋಕ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೋರ್ಕೊಳ್ತೇವೆ. ಈಗ ತಮ್ಮನ್ನು ಕುರಿತು ಸಂಸದರಾದ ಮಲ್ಲೇಶ್ ಬಾಬು ಅವರು ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸುಮಾರು 2 ತಿಂಗಳ ಹಿಂದೆ ಬೈರ್ಮಂಗ್ಲದಾಗ ಬಂದಿದ್ವಿ. ಆವತ್ತು ನಿಖಿಲ್ ಕುಮಾರಣ್ಣ ಅವ್ರ ಜೊತೆ ನಾವು ಇದ್ವಿ. MLAಗಳಾದ್ರು ಹರೀಶ್ ಗೌಡ್ರಣ್ಣ, ಮಂಜಣ್ಣ, ಸ್ವರೂಪಣ್ಣ ಎಲ್ಲರೂ ಇದ್ರು, ಶರಣ್ ಗೌಡ್ ಪಾಟೀಲ್ ಅವರು ಎಲ್ಲರೂ ಇದ್ರು. ಆವತ್ತು ಒಂದು ಮಾತು ಹೇಳಿದ್ದೆ, ಇಷ್ಟು ದಿನ ರೈತರು ಏನು ಹೋರಾಟ ಮಾಡ್ತಾ ಇದ್ದಾರೆ, ದಯವಿಟ್ಟು ಇದನ್ನ ಕೈ ಬಿಡಿ ಅಂತ. ಆದ್ರೂ ಈ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಅದು ಕೈ ಬಿಡಕ್ಕೆ ಸಿದ್ಧವಾಗಿಲ್ಲ. ಅದಕ್ಕೆ ಇವತ್ತು ಈ ಪಾದಯಾತ್ರೆ ಇವತ್ತು ಈ ಸೃಷ್ಟಿ ಆಗಿದೆ. ಅವತ್ತು ಹೇಳಿದ್ದೆ ನಾನು, ನೀವು ಇದು ಮಾಡಬೇಕು ಅಂದ್ರೆ ಕೋಲಾರಕ್ಕೆ ಬನ್ನಿ, ಜಮೀನಿದೆ ಅಂತ. ಉತ್ತರ ಕರ್ನಾಟಕದಲ್ಲೂ ಜಮೀನುಗಳಿದೆ, ಅಲ್ಲೂ ಮಾಡಿ. ಏನು ಈ ಟೌನ್ಶಿಪ್ ಅಂತ, ಅದು ಅಲ್ಲಿರೋ ಜನತೆಗೆ ಉಪಯೋಗ ಆಗುತ್ತೆ. ಅದು ಬಿಟ್ಟು ಇಲ್ಲಿ ಒಳ್ಳೆ ಜಮೀನು, ನೀರಾವರಿ ಇರೋ ಜಮೀನು, ಇಂತಹ ಜಮೀನನ್ನು ನೀವು ಟೌನ್ಶಿಪ್ ಮಾಡಬೇಕಂದ್ರೆ ಇದು ಅರ್ಥ ಆಗ್ತಾ ಇಲ್ಲ ಯಾರಿಗೂ. ಯಾಕೆ ಟೌನ್ಶಿಪ್ ಮಾಡಬೇಕು ಅಂತ. ಏನು ರಿಯಲ್ ಎಸ್ಟೇಟ್ ಮಾಫಿಯಾ, ರಿಯಲ್ ಎಸ್ಟೇಟ್ ದಂಧ ಮಾಡಕ್ಕೆ ನೀವು ಇದು ಮಾಡ್ತಾ ಇದ್ದೀರೋ, ಇಲ್ಲಾಂದ್ರೆ ಯಾರಿಗೂ ಉಪಯೋಗ ಆಗುತ್ತೆ ಅಂತ. ಇಂತಹ ಒಂದು ನಿಟ್ಟಿನಲ್ಲಿ ನಾನು ನಿಮಗೆ ಕೇಳೋದೆ ಒಂದಷ್ಟೇ, ಕೋಲಾರ್ಗಾದ್ರೂ ಬನ್ನಿ, ನಾರ್ತ್ ಕರ್ನಾಟಕಗಳಿಗಾದ್ರೂ ಹೋಗ್ಲಿ, ಉತ್ತರ ಕರ್ನಾಟಕದಲ್ಲಿ ಎಲ್ಲಾದ್ರೂ ನೀವು ಮಾಡಿ. ಅದು ಬಿಟ್ಟು ಇಲ್ಲಿ ರೈತರು ಏನು ತೆಂಗಿನ ಮರಗಳಾದ್ರೂ ಇದ್ರೆ, ರೇಷ್ಮೆ ಆದ್ರೂ ಇದೆ, ಹೈನುಗಾರಿಕೆ ಇದೆ, ಇದನ್ನೆಲ್ಲ ನೀವು ಹಾಳು ಮಾಡಿ ಟೌನ್ಶಿಪ್ ಮಾಡಿ ಅವ್ರಿಗೆ ಮತ್ತೆ ಆ ರೈತರು ಅವರು ಮತ್ತೆ ಅವ್ರ ಮಕ್ಕಳು ಏನು ಕೆಲಸ ಮಾಡಬೇಕು. ಇಂತಹ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋದ್ರೆ ರೈತರು 2028 ಇಡೀ ಜನತೆ ನಿಮಗೆ ವಿರೋಧ ಆಗುತ್ತೆ. NDA ಸರ್ಕಾರ ಬಂದೇ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಗಾಡಿ ಅಲ್ಲಿ ಹಿಂದೆ ನಮ್ಮ ಕುಮಾರಣ್ಣ ಬರ್ತಾ ಇದ್ದಾರೆ, ಇನ್ನು ಬೇರೆ ಮುಖಂಡರು ದಯವಿಟ್ಟು ನೀವು ಕುಮಾರಣ್ಣ ಬಂದ್ರು. ರೈತರ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ನಮ್ಮ ಪ್ರೀತಿಯ ನೆಚ್ಚಿನ ನಾಯಕರಾದಂತ ಕುಮಾರಣ್ಣವರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ವೇದಿಕೆ ಮೇಲಿದ್ದಾರೆ. ಇವತ್ತೇನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಈ ಪಾದಯಾತ್ರೆಯನ್ನ
ಇವತ್ತು ಹಮ್ಮಿಕೊಂಡಿದೆ. ಎರಡು ಪಕ್ಷಗಳು ಸೇರಿ ಈ ರೈತರನ್ನ ಉಳಿಸ್ತಕ್ಕಂತ ಕೆಲಸವನ್ನ ಇವತ್ತು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇವೆ. ಈ ರಾಜಕೀಯ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ರೈತರ ವಿರುದ್ಧವಾಗಿ ಇರ್ತಕ್ಕಂಥ ಸರ್ಕಾರ ಯಾವ ಸರ್ಕಾರನೂ ಕೂಡ ಉಳಿಲಿಲ್ಲ. ಯಾವ ಸರ್ಕಾರನೂ ಕೂಡ ಉಳಿಲಿಲ್ಲ. ಇದನ್ನ ಇವತ್ತು ಈ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದೆ. ನೀವು ಹಠಕ್ಕೆ ಬಿದ್ದು ಈ ಟೌನ್ಶಿಪ್ ನ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀರಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಸರ್ಕಾರ ಅಲ್ಪಾವಧಿ ಸರ್ಕಾರ ಅಂತಕ್ಕಂಥದ್ದನ್ನ ಈ ಮುಖಾಂತರ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ, ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು 3-4 ಕಿಲೋಮೀಟರ್ ಈಗಾಗಲೇ ಜನರು ಕಿಕ್ಕಿರಿದು ಸೇರಿದ್ದಾರೆ. ರೈತರು, ನಾವೆಲ್ಲ ರೈತರ ಮಕ್ಕಳು. ನಾವು ಶಾಸಕರಾಗಿದ್ರು ಕೂಡ ನಮ್ಮ ತಂದೆ ತಾತ ಎಲ್ಲ ರೈತರೇ. ನಾವೆಲ್ಲರೂ ಕೂಡ ರೈತರ ಮಕ್ಕಳಾಗಿ ಇವತ್ತು ಹೋರಾಟವನ್ನ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಎರಡು ಪಕ್ಷದ ಮುಖಂಡರುಗಳು, ರೈತರು, ಈ ಭಾಗದ ಬೈರ್ಮಂಗ್ಲ, ಬಿಡದಿ, ಈ ಭಾಗದ ರಾಮನಗರ, ಚನ್ನಪಟ್ಟಣ, ಈ ಪಕ್ಕದಲ್ಲಿ ಕನಕಪುರ, ಎಲ್ಲ ರೈತರು ಸೇರಿ ಇವತ್ತು ಮಂಡ್ಯ, ಮೈಸೂರು, ಬೀದರು, ಹಾಸನ, ವಿಜಯಪುರ, ಧಾರವಾಡ, ಗುಲ್ಬರ್ಗ, ಕೊಪ್ಪಳದಿಂದ ಬಂದಿದ್ದಾರೆ. ಇವತ್ತು ರೈತರು ಹೋರಾಟ ಮಾಡಲಿಕ್ಕೆ ಬೆಂಗಳೂರು ಗ್ರಾಮಾಂತರ ನಗರ ಎಲ್ಲರೂ ಕೂಡ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಮ್ಮ ರೈತರು ಸೇರಿದ್ದಾರೆ. ಈಗಾದ್ರೂ ಹೆಚ್ಚಿಸ್ಕೊಳ್ಳಿ. DK ಶಿವಕುಮಾರ್ ಅವರೇ, ಬಾಲಕೃಷ್ಣ ಅವರೇ, ಈ ಕ್ಷೇತ್ರದ ಶಾಸಕರು, ನೀವು ಹೊಸದಾಗಿ ಮಂತ್ರಿ ಆಗಿದ್ದೀರಿ. ನೀವು ಮಂತ್ರಿಯಾಗಿ ಮುಂದುವರಿಬೇಕೋ ಬೇಡವೋ? ನೀವು ಮಂತ್ರಿಯಾಗಿ ಮುಂದುವರಿಬೇಕು ಅಂದ್ರೆ ಕೂಡಲೇ ಈ ಟೌನ್ಶಿಪ್ ಅನ್ನ ಕೈ ಬಿಡಿ. ಇಲ್ಲ ಅಂದ್ರೆ ನಿಮ್ ಸರ್ಕಾರ ನೀವು ಉಳಿಯಲ್ಲ. ಯಾವುದೇ ಕಾರಣಕ್ಕೂ ಕೂಡ ರೈತ ವಿರೋಧಿ ಸರ್ಕಾರ ಈ ರಾಜ್ಯದಲ್ಲಿ ಉಳಿದಿಲ್ಲ. HD ಕುಮಾರಸ್ವಾಮಿ ಅವ್ರಿಗೆ, ಆರ್ ಅಶೋಕಣ್ಣಂಗೆ ನಮಸ್ಕಾರ, ಧನ್ಯವಾದಗಳು. ಬಂಧುಗಳೇ, ಶಿವಮೊಗ್ಗ ಗ್ರಾಮಾಂತರ ಶಾಸಕಿಯವರು ದಯಮಾಡಿ ಕುಮಾರಣ್ಣವ್ರಿಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ. ಕುಮಾರಣ್ಣವ್ರಿಗೆ ಅವಕಾಶ ಮಾಡಿಕೊಡಿ ದಯಮಾಡಿ.